ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ನಾನು ಯಾರು, ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗಬೇಕು, ಇದನ್ನು ಕೇವಲ ಸತ್ಸಂಗದಲ್ಲಿ ಮಾತ್ರ ತಿಳಿಸ್ತಾರೆ. ಹೀಗಾಗಿ ಸತ್ಸಂಗಕ್ಕೆ ಬರಬೇಕಂಥೇಳಿ ಈ ಶ್ಲೋಕವನ್ನು ಆದಿಗುರು ಶಂಕರಾಚಾರ್ಯರು ಭಜಗೋವಿಂದಮೆನ್ನುವಂತಹ ಸ್ತೋತ್ರದಲ್ಲಿ ಹೇಳಲಾಗಿದೆ. ಸತ್ಸಂಗ ಮಾಡು, ಮೊದಲು ದುಸ್ಸಂಗ ಬಿಡು, ಸತ್ಸಂಗ ಮಾಡು. ಇಷ್ಟು ದಿನ ಎಲ್ಲಿತ್ತಪ್ಪ ನಮ್ದು ದುಸ್ಸಂಗದೊಳಗನ ಇತ್ತು. ಏನು ಅವ್ರ ಸಂಖ್ಯೆಯೊಳಗೆ ಹೋಗಿ ಏನು ನಾವು ಘನಂದಾರಿ ಕೆಲಸ ಮಾಡುವಂಗಿಲ್ಲ ರೀ. ಮತ್ತು ಮನಸ್ಸು ನೋವು ಮಾಡಿಕೊಂಡೇ ಬರ್ತೇವ್ರಿ ನಾವು. ಸಜ್ಜನರ ಸಂಘ ಹೆಜ್ಜೇನು ಸವದಂತೆ, ದುರ್ಜನರ ಸಂಘ ಬಚ್ಚಲಿನ ರೊಜ್ಜಿನಂತೆ. ಸತ್ಸಂಗ ಅಂತ ಹೇಳಿದರೆ ಅದು ಅತ್ಯಂತಿಕ ಶ್ರೇಷ್ಠವಾದದ್ದು. ಅದಕ್ಕಾಗಿ ಎಷ್ಟೋ ದಾರ್ಶನಿಕರು ವಚನಕಾರರು ಭಾಳ ಹೇಳ್ಯಾರಿ. ಸತ್ಸಂಗೇನ ಪರಂ ಪ್ರಾಪ್ತಿ ದುಸ್ತರಂ ತರೇಚಿರಾತ್ ತಸ್ಮಾದಶಿ ಸತ್ಸಂಗೇನ ಸತತಂ ಕುರ್ಯಾತ್ ಅಂತಾರೆ ಅವರು. ಪರಂಪ್ರಾಪ್ತಿ, ಸತ್ಸಂಗದಲ್ಲಿ ಆ ಪರಬ್ರಹ್ಮ ಸ್ವರೂಪನ ಒಂದು ಪ್ರಾಪ್ತಿ ಆಗುತ್ತದೆ. ನಾನು ಯಾರನ್ನೋದು ಗೊತ್ತಾಗ್ತದೆ, ನನ್ನ ಜೀವನದ ಧ್ಯೇಯ ಏನನ್ನೋದು ಗೊತ್ತಾಗ್ತದೆ. ಅದಕ್ಕಾಗಿ ಅವರು ಹೇಳ್ತಾರೆ, ದುರ್ಜನರ ಸಂಘವನ್ನು ಬಿಟ್ಟು ಸಜ್ಜನರ ಸಂಘವನ್ನು ಮೊದಲು ಹಿಡಿ. ಇದೇ ಮೊದಲನೆಯ ಮೆಟ್ಟಲು ನಮ್ಮ ಜೀವನದ. ಬರಬೇಕ್ರಿಪ್ಪ, ಎಷ್ಟು ಸಾರ್ಥಕದ ರೀ ಇದು. ಮತ್ತೆ ಮತ್ತೆ ಸಿಗಂಗಿಲ್ಲ ರೀ. ಅವರಷ್ಟೆಲ್ಲ ತಮ್ಮದು ಅನುಭವದಿಂದ ಬರೆದಿಟ್ಟಾರ, ನಾವು ಕಣ್ ತೆಗೆದು ಓದಾಕ ರೆಡಿ ಇಲ್ಲ ರೀ. ಅದಕ್ಕಾಗಿ ಸತ್ಸಂಗ ಹೆಜ್ಜೇನು ಸವದಂತೆ ಅಂತಾರೆ. ದುಸ್ಸಂಗ ದುರ್ಜನರ ಸಂಘ ಹೆಜ್ಜೇನು ಕಡಿದಂತೆ ಅಂತಾರೆ, ಕಡ್ದಂಗೆ ರೀ. ಸಜ್ಜನ ನಮಗೆ ಚಲೋ ಶ್ಲೋಕ ಕೇಳಿದ್ವಿ, ಚಲೋ ನಮ್ಗೆ ಆನಂದ ಅನ್ನಿಸ್ತಂದ್ರೆ ಎಷ್ಟು ಖುಷಿ ಅನ್ನಿಸ್ತೈತ್ರಿ. ಅದ ನಮಗೆ ಯಾರು ನಮ್ಮ ಬದಲ ಹಿಂದೆ ಆಡ್ಕೊಂಡಿದ್ದ, ಏನಾದರೂ ನಮಗೆ ಅವಮಾನ ಮಾಡಿದ್ದೆ ಆದರೆ ಭಾಳ ಕೆಟ್ಟ ಅನ್ನಿಸ್ತೈತ್ರಿ. ಅವಮಾನ ಮಾಡುವಂಥ ಜನರು ಭಾಳ ಮಂದಿ ಅದಾರ ರೀ ಜಗತ್ತಿನಲ್ಲಿ. ಒಳ್ಳೆಯ ಜನರು ಸಿಗೋದು ಭಾಳ ಕಷ್ಟದ ರೀ. ಅದಕ್ಕಾಗಿ ಸತ್ಸಂಗದ ಮಹತ್ವವನ್ನು ತಿಳಿದವರು ಇದನ್ನು ಬಿಡಂಗೇ ಇಲ್ಲ ರೀ. ಒಂದು ಸಲ ತಿಳಿದಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅದಕ್ಕಾಗಿ ಇವತ್ತಿನ ದಿನ ನಮಗೆ ಎಷ್ಟೋ ವಿಷಯಗಳು ಗೊತ್ತದಾವ್ರಿ. ಆದರೂ ಸಹಿತ ಮನಸ್ಸಿಗೆ ನೆಮ್ಮದಿ ಕೊಡಂಗಿಲ್ಲ. ಎಲ್ಲಿ ತನಕ ಗುರುವಿನ ಪಾದ ಪದ್ಮದಲ್ಲಿ ಕುಳಿತುಕೊಂಡು ನಾನು ಯಾರು ಅಂತೇಳಿ ಪ್ರಶ್ನೆ ಮಾಡಬೇಕ್ರಿ. ಅವಾಗ ಅವ್ರು ಅಂತಾರೆ, ನೀನು ಜೀವ ಅಲ್ಲಪ್ಪ, ನೀನು ಹೆಣ್ಣಲ್ಲ, ನೀ ಗಂಡಲ್ಲ, ನಿನ್ನ ಗೃಹಸ್ಥನಲ್ಲ, ಬ್ರಹ್ಮಚಾರಿಯಲ್ಲ, ಎಲ್ಲ ನೇತಿ 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 ಮಾಡಿ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ, ನೀ ಪರಮಾತ್ಮನಿದ್ದಿ ಅಂತ ಹೇಳ್ತಾರೆ ಅವರು. ನಾಹಂ ಮನುಷ್ಯೋ ನ ಚ ದೇವ ಯಕ್ಷಃ ನ ಬ್ರಾಹ್ಮಣ ನ ಕ್ಷತ್ರಿಯ ನ ವೈಶ್ಯ ಶೂದ್ರ ನ ಬ್ರಹ್ಮಚಾರಿ ನ ಗೃಹೀ ವಾನಪ್ರಸ್ಥಃ. ವಾನಪ್ರಸ್ಥನೂ ಅಲ್ಲ, ಸನ್ಯಾಸನೂ ಅಲ್ಲ ನಾನು. ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ. ನಮ್ಮ ಜಾತಿ ಅಭಿಮಾನ ರೀ, ನಾ ಬ್ರಾಹ್ಮಣರಿ ಎಲ್ಲಕ್ಕಿಂತ ಶ್ರೇಷ್ಠ ನಾನೇ ಅನ್ನೋದು. ಕ್ಷತ್ರಿಯರಿ ನಾನು ಎಲ್ಲಕ್ಕಿಂತ ಶ್ರೇಷ್ಠ, ನಾವು ಎಲ್ಲಿರ್ತೇವೋ ಅದ ಶ್ರೇಷ್ಠ ರೀ. ಆದರೆ ಶಾಸ್ತ್ರ ಹೇಳ್ತೈತಿ, ನೀ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ್ದ ಮಾತ್ರಕ್ಕೆ ನೀನು ಬ್ರಾಹ್ಮಣನಲ್ಲಪ್ಪ, ನೀನು ಸಂಸ್ಕಾರಾದ್ವಿಜ ಉಚ್ಯತೆ. ಯಾರಿಗೆ ಸಂಸ್ಕಾರ ಆಗಿದೆಯಲ್ಲ ಅವರು ಬ್ರಾಹ್ಮಣರು. ಕ್ಷತ್ರಿಯನೂ ಅಷ್ಟೇ ರೀ. ಯಾರು ಕ್ಷತ್ರಿಯರಂತ ಹೇಳಿದರೆ ಶತ್ರುಗಳನ್ನೆಲ್ಲ ನಾಶಪಡಿಸಿ ಪ್ರಜೆಗಳನ್ನೆಲ್ಲ ಸಂರಕ್ಷಣೆ ಮಾಡಿ ದಾನ ಧರ್ಮ ಯಾರು ಮಾಡ್ತಾರೋ ಅವರು ಒಂದೇ ಕ್ಷತ್ರಿಯರೇ. ವೈಶ್ಯನು ಅಂತ ಏನಂತಾರೆ, ಅವರೆಲ್ಲ ವ್ಯಾಪಾರಸ್ಥರೆಲ್ಲ ವೈಶ್ಯರಿ. ಯಾರು ಸೇವಾ ಮಾಡ್ತಾರಲ್ಲ ಅವರು ಶೂದ್ರರಿ. ಆದರೆ ನಾವೇನು ತಿಳ್ಕೊಂಡ್ಬಿಟ್ಟೇವಿ, ನಾವು ಹುಟ್ಟುವಾಗನ ನಾವೇನು ಹಣೆಪಟ್ಟಿ ಮೇಲೆ ಜಾತಿ ಏನು ಬರ್ಕೊಂಡು ಬಂದಿಲ್ಲ ರೀ. ಲಗ್ನ ಆಗಲಿಲ್ಲ ಅಂದ್ರೆ ಬ್ರಹ್ಮಚಾರಿ ಅಂತೇವಿ, ಲಗ್ನ ಆದ್ರೆ ಗೃಹಸ್ಥ ಅಂತೇವಿ. ಎಲ್ಲರೂ ಬರೆದಿದ್ರಿ ಹಣಿ ಮೇಲೆ? ಏನಿಲ್ಲ ರೀ.
ಅದು ಗೊತ್ತಾಗ್ತದಂತ್ರಿಪ್ಪ ಲಗ್ನ ಆಗಿದ್ದು. ಅದಕ್ಕೆ ಹೆಣ್ಮಕ್ಳಿಗರ ಕರಿಮಣಿ ಹಾಕ್ಯಾರ, ಗೊತ್ತಾಗಲಿ, ಕಾಲುಂಗ್ರ ಹಾಕ್ಯಾರ. ಅದಕ್ಕಾಗಿ ಅಂದ್ರಂತ ಏನ್ರಿ ಮತ್ತು ಹೆಣ್ಮಕ್ಳಿಗರ ಕರಿಮಣಿ ಇವೆಲ್ಲ ಹಾಕಿ ಗೊತ್ತಾಗ್ತೈತಿ, ಮತ್ತು ಗಂಡು ಮಕ್ಳದ್ದು ಮದುವೆ ಆಗಿದ್ದು ಹೆಂಗೆ ಗೊತ್ತಾಗ್ತೈತ್ರಿ? ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ಬಿಡ್ತೈತಂತ್ರಿ. ಅವನು ಹ್ಯಾಂಗಿಂಗ್ ಫೇಸ್ ಆಗಿಬಿಟ್ಟಿರ್ತದಂತ್ರಿ. ಗೃಹಸ್ಥನ ಆಗಿರಲಿ, ಅವನು ಬ್ರಹ್ಮಚಾರಿ ಆಗಿರಲಿ, ಯಾರದ ಇರಲಿ, ಮೊದಲು ನಾನು ಯಾರಂತ ತಿಳ್ಕೊಂಡ್ರೆ ಮಾತ್ರ ಜೀವನದ ಸಾರ್ಥಕತೆ ರೀ. ಏನಾಗ್ತೈತಿ ಇದರಿಂದ? ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂತ ಹೇಳ್ತಾರೆ. ಯಾವಾಗ ಸತ್ ಅಂದರೆ ಸತ್ ಅಂತ ಹೇಳಿದ್ರೆ ಪರಮಾತ್ಮನ ವಿಚಾರ ಎಲ್ಲೇ ನಡೀತಾ ಇರ್ತೈತಲ್ಲ ಅದಕ್ಕೆ ಸತ್ ಅಂತಾರೆ. ಪರಮಾತ್ಮ ತ್ರಿಕಾಲಾಬಾಧಿತ, ಅವನು ಸತ್ಯವಾಗಿದ್ದಾನೆ, ಅದಕ್ಕೆ ಸತ್ ವಿಚಾರ ಎಲ್ಲ ನಡೆಯುತ್ತದೆಯೋ ಅದಕ್ಕೆ ಸತ್ಸಂಗ. ಮುಂದಿನ ಹೇಳ್ತಾರೆ ನಿಸ್ಸಂಗತ್ವಂ. ಯಾವಾಗ ಸತ್ಸಂಗ ಹಿಡಿತಿರಲ್ಲ, ನಿಸ್ಸಂಗ ನಾವು ಅವ್ರಲಿಂದ ದೂರ ಹೋಗ್ತೇವ್ರಿ. ನಾವು ಯಾವಾಗಿನ ತನಕ ನಾವು ಬಾಮ್ಯಾಗ ಕೊಡ ಹಾಕ್ತೇವಲ್ರಿ, ಆ ಕೊಡದೊಳಗಿಂದ ಗಾಳಿ ಹೋದ್ರನ ನೀರು ತುಂಬ್ತೈತ್ರಿ. ಹೇಗೋ ಹಾಗೆ ದುರ್ಜನರ ಸಂಘ ಬಿಟ್ಟಾಗ ಮಾತ್ರ ಆ ಸತ್ಸಂಗ ನಮ್ಮಲ್ಲಿ ಪ್ರವೇಶ ಆಗ್ತೈತಿ. ನಿಸ್ಸಂಗತ್ವ ಮಾಡಿದ್ರೆ ಏನಾಗ್ತೈತ್ರಿ? ನಿಸ್ಸಂಗತ್ವೇ ನಿರ್ಮೋಹತ್ವಂ ರೀ. ನಿಸ್ಸಂಗ ಆದರೆ ಮನುಷ್ಯನಲ್ಲಿ ಮೋಹ ಕಡಿಮೆ ಹಾಕ್ಕೊಂತ ಬರ್ತೈತಿ. ಎಲ್ಲ ದುಃಖಕ್ಕೇನು ಕಾರಣ ರೀ? ಮೋಹ ರೀ. ನಾನು ನಂದು, ನಾನು ನಂದು, ಮೇರಾ ಮೇರಾ, ಮೇ ಮೇ ಅನ್ಕೊಂತ ಅಂದಿದ್ದಕ್ಕನ ಅಡಿಗೆ ಕೊಲ್ತಾರಂತ್ರಿ. ಇಲ್ಲ ಕೊಲ್ತಿದ್ದಿಲ್ಲ, ಭಾಳ ಮೇ 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 ಅಂದಿದ್ದಕ್ಕೆ ಎಲ್ಲ ಹಂಗೆ ಮಾತಾಡ್ತಾವ್ರಿ ಅವು. ಬೆಕ್ಕನು ಸಹಿತ ನೋಡ್ರಿ ಕೇಳಿ ಬರ್ತೈತಿ. ಅದು ಎಷ್ಟು ಶಾಣದೈತಿ. ಮಯಾವ್ ಮಯಾವು ಅಂತೈತ್ರಿ. ಅದು ಮ್ಯಾವ್ ಗಾ ಅಂದ್ರೂ ಸಹಿತ ಬರ್ತೈತ್ರಿ. ಮತ್ತು ಮ್ಯಾವ್ ಮ್ಯಾವ್ ಅಂತೈತ್ರಿ. ಮಯಾವು ಅಂತೈತದ. ಅದಕ್ಕಾಗಿ ನಾನು ನನ್ನದು, ಎಲ್ಲ ದುಃಖಕ್ಕೆ ಏನು ಕಾರಣ? ನಾನು ನನ್ನದು ರೀ. ಅದಕ್ಕಾಗಿ ಇಡೀ ಮಹಾಭಾರತದ ಯುದ್ಧ ಆಗಲಿಕ್ಕೆ ಏನು ಕಾರಣ ರೀ? ಮೋಹ ರೀ. ಮಕ್ಕಳ ಮೋಹದಿಂದ ಅವರು ತಪ್ಪು ಮಾಡಿದ್ರು ಸಹಿತ ತಪ್ಪು ಅನ್ನಲಿಲ್ಲರಿ. ಅವನು ಕುರುಡಿದ್ದಾನೋ ಇಲ್ಲೋ ಗೊತ್ತಿಲ್ಲ ರೀ. ಅವನು ತನ್ನ ಮಕ್ಕಳ ತಪ್ಪನ್ನು ನೋಡಿ ಸುಮ್ಮ ಕುಂತಿದ್ದಕ್ಕನ ಕುಡ್ಡ ಅಂದಾರ್ರಿ. ಅವನು ಏನ್ರಿ ನಿಮ್ಮ ಮಕ್ಕಳು ಮಾಡೋದು ನೋಡಂಗಿಲ್ಲ ನೀವೇನು ಕಣ್ಣಿಗೆನ್ನು ಮುಚ್ಚಿ ಕುಂತೀರೇನಂತಾರೆ ನೋಡ್ರಿ. ಹಂಗೆ ಅದಕ್ಕಾಗಿ ಈ ಒಂದು ನಿರ್ಮೋಹತ್ವ ಆಗ್ತೈತಿ ರೀ. ನಿರ್ಮೋಹತ್ವ ಆದರೆ ಏನಾಗ್ತೈತಿ ರೀ? ನಿರ್ಮೋಹತ್ವೇ ನಿಶ್ಚಲ ತತ್ವಂ ರೀ. ತತ್ವದಲ್ಲಿ ನಿಶ್ಚಲತಾ ಬರ್ತೈತಿ. ನಾನು ಯಾರು? ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ. ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಹಮಸ್ಮಿ. ಅಸಂಗೋಹಂ 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 ಪುನಃ ಪುನಃ. ಶುದ್ಧ ಬುದ್ಧ ಮುಕ್ತ ಸ್ವರೂಪ ನಾನಿದ್ದೇನೆ. ಹುಟ್ಟೋಕ್ಕಿಂತ ಮೊದಲು ನಾನಿದ್ದೆ, ಹುಟ್ಟಿದಾಗೂ ಇದ್ದೇನೆ, ಈ ಶರೀರ ಹೋದರೂ ನಾನಿದ್ದೇನೆ. ನಾನು ಸತ್ಯ ವಸ್ತು ಇದ್ದೇನೆ. ನನಗೆ ಕೊನೆ ಅನ್ನೋದಿಲ್ಲ. ನಾನು ಎಲ್ಲದರಲ್ಲಿಯೂ ಸಮಾನವಾಗಿ ಹರಡಿರುವ ತತ್ವವು ನನ್ನಲ್ಲೇ ಇದೆ. ತತ್ವ ಪದವನ್ನು ಸತ್ ತಿಳಿಯಾಕೆ ಶುರು ಆಗ್ತೈತೆ. ನಿಶ್ಚಲ ತತ್ವೇ ಜೀವನ್ಮುಕ್ತಿ ಅಂತಾರೆ. ಜೀವಂತಿದ್ದಾಗನ ಮುಕ್ತ ಸ್ಥಿತಿಯನ್ನು ಅನುಭವಿಸ್ತಾರೆ. ಹಾಗಾದರೆ ಜೀವನ್ಮುಕ್ತಿ ಅಂದರೆ ಏನು ಅಂತ ಪ್ರಶ್ನೆ ಮಾಡಿದ್ದೇ ಆದರೆ ಅವರು ಹೇಳ್ತಾರೆ, ಜೀವನ್ಮುಕ್ತಿ ಅಂತ ಹೇಳಿದರೆ ಜೀವನದಲ್ಲಿ ಯಾವನು ಸಂಸಾರದ ಚಿಂತೆಗಳನ್ನೆಲ್ಲ ಕಳೆದುಕೊಂಡಿರ್ತಾರೋ, ಯಾರು ಕಲಾವಂತನಾಗಿದ್ದರೂ ನಿಷ್ಕಲನಾಗಿರುತ್ತಾನೋ, ಚಿತ್ತವುಳ್ಳವನಾಗಿದ್ದರೂ ಚಿಂತೆ ಇಲ್ಲದಂತಾಗಿರುತ್ತಾನೋ ಅವನಿಗೆ ಜೀವನ್ಮುಕ್ತ ಅಂತಾರೆ ಹೇಳ್ತಾರೆ. ಅಂದರೆ ಸಂಸಾರ ಇರ್ತೈತ್ರಿ. ಸಂಸಾರ ಇದ್ದರೂ ಸಹಿತ ಆ ಸಂಸಾರವನ್ನು ಕಳೆದುಕೊಂಡಿರ್ತಾನೆ. ಹೇಗಿರ್ತಾನೆ ಅಂತೇಳಿದರೆ, ಮನೆಯೊಳಗಿದ್ದರೂ ಸಹಿತ ಇದು ನನ್ನ ಮನೆ ಅನ್ನಂಗಿಲ್ರಿ. ಇರ್ತಾರೆ, ಇದ್ದೂ ಇಲ್ದಂಗಿರ್ತಾರೆ. ಅಹಂಕಾರ ಇರಂಗಿಲ್ಲ ರೀ, ಅಧಿಕಾರ ಇರಂಗಿಲ್ಲ ರೀ. ನಾವು ಕೆಲವು ದಿನದ ತನಕ ಇದ್ದು ಹೋಗಕ್ಕೆ ಬಂದೇವಿ.
ಅದಕ್ಕಾಗಿ ಇದರಲ್ಲಿ ಹೇಳ್ತಾರೆ, ಯಾವನಿಗೆ ಸಂಸಾರದ ಚಿಂತೆಗಳನ್ನೆಲ್ಲ ಕಳೆದುಕೊಂಡಿರುತ್ತಾನೆ ಅಂತ ಹೇಳ್ತಾರೆ. ಸಂಸಾರ ಅಂತ ಹೇಳಿದ್ರೆ ಸಮ್ಯಕ್ ಸರತೈತಿ ಸಂಸಾರ. ಸಂಸಾರದೊಳಗೆ ಸುಖದ ದುಃಖದ ಲಾಭದ ಹಾನಿಯದ ಅದಕ್ಕೆ ಸಂಸಾರ ಅಂತಾರೆ. ದ್ವಂದ್ವಗಳಲ್ಲಿ ಇರ್ತಾವಲ್ಲ, ಎರಡಿದಾವಲ್ಲ, ಅದಕ್ಕೆಲ್ಲ ಸಂಸಾರ ಅಂತಾರೆ. ದ್ವಂದ್ವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ದ್ವಂದ್ವಾತೀತನಾಗಿರ್ತಾನೆ, ಸುಖ ದುಃಖಗಳನ್ನು ದಾಟಿರ್ತಾನೆ, ಲಾಭ ಹಾನಿಗಳ ಬಗ್ಗೆ ತಲೆ ಕೆಡಿಸೋದಿಲ್ಲ, ಇದ್ದಲ್ಲಿ ಇದ್ದಂತೆಯೇ ಆರಾಮವಾಗಿರ್ತಾನಲ್ಲ. ಅದಕ್ಕಾಗಿ ಹೇಳ್ತಾರೆ ಇಲ್ಲಿ, ಯಾವನು ಸಂಸಾರದ ಚಿಂತೆಗಳನ್ನೆಲ್ಲ ಕಳೆದುಕೊಂಡಿರುವನೋ ಕಲಾವಂತನಾಗಿದ್ದರೂ ನಿಷ್ಕಲನಾಗಿರುತ್ತಾನೆ. ಅವನಲ್ಲಿ ಅನೇಕ ಜ್ಞಾನ ಇದ್ದರೂ ಸಹಿತ ಅವನು ಪ್ರಕಟಪಡಿಸಂಗಿಲ್ಲ. ನಾವು ಭಾಳ ಶಾಣೆರಿ ನಮ್ಮ ಅಂದರೆ ಜೀವನದಲ್ಲಿ ಜೀವನದಲ್ಲಿ ಕಲಾವಂತನಾಗಿದ್ದರೂ ಸಹಿತ ಗೊತ್ತಿಲ್ಲದಂತೆ ಇರ್ತಾನೆ. ನೋಡಬೇಕು, ನೋಡದಂತಿರಬೇಕು, ನೋಡುವ ನೋಟದಲ್ಲಿ ತಾನಿಲ್ಲದಂತಿರಬೇಕು, ಮಾಡಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಅಂದರೆ ಚಿಂತೆ ಇಲ್ಲದಂತೆ ಇರುತ್ತಾನೆ. ಜ್ಞಾನಿ ಜೀವನ್ಮುಕ್ತನಾಗಿದ್ದವನು ಎಲ್ಲೇ ಇದ್ದು ಸಂತ್ಯಾಗಿದ್ದರೂ ಸಹಿತ ಚಿಂತಿಲ್ಲದಿರ್ತಾನೆ, ನಿಶ್ಚಿಂತನಾಗಿರ್ತಾನೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಂಗಿಲ್ಲ. ಸಂತೆಯಲ್ಲಿದ್ದರೂ ಸಹಿತ ಅದರ ಶಬ್ದಕ್ಕೆ ಅಂಜಂಗಿಲ್ಲ. ಅವನು ಹೇಗಿರ್ತಾನೆ? ಇದ್ದು ಇಲ್ಲದಂತೆ ಇರ್ತಾನಲ್ಲ, ಆ ಸ್ಥಿತಿಯನ್ನು ಹೊಂದಬೇಕಾಗಿದ್ದೇ ಆದರೆ ಮೊದಲು ಏನು ಮಾಡಬೇಕು? ಸತ್ಸಂಗ ಮಾಡಬೇಕು. ಸತ್ಸಂಗದ ಕೊನೆಯ ಲಾಭ ಜೀವನ್ಮುಕ್ತಿ. ಅದಕ್ಕಾಗಿ ಜನಕನು ತನ್ನ ರಾಜನಾಗಿದ್ದರೂ ಸಹಿತ ಯಾವುದರ ಮೇಲೆ ಯಾವುದೇ ಒಂದು ಆಸಕ್ತಿ ಇಲ್ಲದೆ ಹೇಗೆ ಜೀವಿಸಿರ್ತಾನೋ ಹಾಗಿರುತ್ತಾನೆ. ಉದಾಹರಣೆ ಕೊಡ್ತಾರೆ ಜೀವನ್ಮುಕ್ತನ ಲಕ್ಷಣ. ಕೃಷ್ಣ ದೊಡ್ಡ ಸಂಸಾರಿಯಾಗಿದ್ದರೂ ಸಹಿತ ಯಾವುದರ ಮೇಲೇನೂ ಕೂಡ ಅವನಿಗೆ ಅಭಿಮಾನ ಆಸಕ್ತಿ ಇರಲಿಲ್ಲ ರೀ. ಅವನು ಹೇಗಿದ್ದ? ಇದ್ದೂ ಇಲ್ದಂಗಿದ್ದ. ಅವನಿಗೆ ಜೀವನ್ಮುಕ್ತ ಅಂತಾರೆ. ಮತ್ತೊಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ರೈಕ್ವಾ ಅಂಥೇಳಿ ಒಬ್ಬನ ಜ್ಞಾನಿ ಇರ್ತಾನೆ. ಒಬ್ಬನ ಜಾನುಶ್ರುತಿ ಅಂತೇಳಿ ರಾಜ ಇರ್ತಾನೆ. ಆ ರಾಜ ಭಾಳ ಧರ್ಮಛತ್ರ ಕಟ್ಟಿಸಿರ್ತಾನೆ. ಎಷ್ಟೋ ಮಂದಿಗೆ ದಾನ ಧರ್ಮಾದಿ ಮಾಡ್ತಿರ್ತಾನೆ. ಪ್ರಜಾಪಾಲನೆ ಭಾಳ ಚಲೋ ಮಾಡ್ತಿರ್ತಾನೆ. ಎಲ್ಲರೂ ಅವನಿಗೆ ಧರ್ಮವಂತ ಅಂತ ಹೇಳ್ತಿರ್ತಾರೆ. ಆದರೆ ಅವನಿಗೆ ಅದ್ರದ್ದು ಅಭಿಮಾನ ಬಂದಿರ್ತೈತ್ರಿ, ನಾ ಎಷ್ಟು ಮಾಡ್ತೇನೆ ನೋಡಂತೇಳಿ. ಆವಾಗ ಅವನು ಆರಾಮ್ ಟೆರೆಸ್ ಮೇಲೆ ಮಲ್ಕೊಂಡಾಗ 2 ಹಂಸ ಪಕ್ಷಿ ಹೋಗ್ತಿರ್ತಾವೆ. ಒಂದು ಹಂಸ ಪಕ್ಷಿ ಹೇಳ್ತೈತಿ, ಕೆಳಗೆ ಕಾಲ ಉದ್ದ ಮಾಡಬೇಡ, ರಾಜ ಅಲ್ಲಿ ಜಾನುಶ್ರುತಿ ಅನ್ನುವಂಥ ರಾಜ ಇದ್ದಾನೆ, ಅವನು ಧರ್ಮಾತ್ಮನಿದ್ದಾನೆ, ಅವನಿಗೆ ಕಾಲು ಹಚ್ಚಬೇಡ, ನಿನಗೆ ಪಾಪ ಬರ್ತೈತಿ ನೋಡು ಅಂತ ಹೇಳ್ತಾನೆ. ಇವ ಏನು ದೊಡ್ಡದು ಬಿಡ್ರಿ ಅಂತ ತಿರೋದು ಇದು ಇನ್ನೊಂದಕ್ಕೆ ಇವನಿಂದ ಇದು ರಾಜ್ಯ ನಡೆದಿಲ್ಲ. ಇವನ ರಾಜ್ಯದಲ್ಲಿ ಒಬ್ಬ ಬ್ರಹ್ಮಜ್ಞಾನಿ ಅದಾನ, ಅವನಿಂದ ಇಷ್ಟೆಲ್ಲ ಚಲೋ ನಡೆದೈತಿ ಅಂತ ಹೇಳ್ತಾನೆ. ಅಯ್ಯಯ್ಯ ಯಾರದಾನ ಬ್ರಹ್ಮಜ್ಞಾನಿ ಅಂತ ಹುಡುಕಿಸ್ತಾನೆ. ಅವನು ಚಕ್ಡಿ ಗಾಡಿ ಕೆಳಗೆ ಕುಂತಿರ್ತಾನೆ. ಆರಾಮ ಹಾಡ್ಕೋಂತ ಚಕ್ಡಿ ಗಾಡಿಗೆ ಎಷ್ಟು ನೆರಳು ಅಷ್ಟು ನೆರಳನ್ಯಾಗ ಕುಂತಿರ್ತಾನೆ. ಅವಾಗ ಅವನು ಹೇಳ್ತಾನೆ, ಬಾರಪ್ಪ ನಿನಗೆ ಏನೇನು ಕೊಡ್ತೇನಂತ ಅಭಿಲಾಷೆ ಹಚ್ಚಿದರೂ ಸಹಿತ ಅವನು ಏನನ್ನೂ ಬಯಸಂಗಿಲ್ಲ ರೀ. ಚಕ್ಡಿ ಗಾಡಿಗೆ ನೆರಳು ಸಾಕಂತಾನ್ರಿ ಅವ. ದೊಡ್ಡ ಮನೆ ಕಟ್ಟಿಸ್ಬೇಕು, 5 ಬೆಡ್ರೂಮಿಂದ ಮನೆ ಕಟ್ಸ್ಯಾರ್ರಿ ಒಬ್ರು. ಅವು ದಿನ ಕಸ ಹುಡುಗಾಕ ಬರೋಂಗಿಲ್ಲಂತೆ. 3 ಬೆಡ್ರೂಮಿಗೆ ಚಾವಿ ಹಾಕಿಬಿಟ್ಟ. ತಿಂಗಳಿಗೆ ಒಂದ್ಸಲ ಕೆಲಸದಾಕಿ ಬಂದು ಸ್ವಚ್ಛ ಮಾಡಿ ಹೋಗ್ಬಿಡ್ತದೆ. ಆವಾಗಿನ ತನಕ ಚಾವಿ. ನಮಗೆ ಎಷ್ಟು ಬೇಕ್ರಿ? ಕೌಪೀನವಂತ ಖಲು ಭಾಗ್ಯವಂತ. ನಾನು ಎಲ್ಲಿದ್ದೇನೆ, ಹೇಗಿದ್ದೇನೆ, ಆನಂದವಾಗಿದ್ದೇನೆ, ನನ್ನಿಂದ ಯಾರಿಗೂ ಏನು ಆಗಬೇಕಾಗಿಲ್ಲ, ನನಗೂ ಅವರಿಂದ ಏನು ಆಗಬೇಕಾಗಿಲ್ಲ ಅನ್ನುವಂತಹ ತತ್ವದಲ್ಲಿ ನೆಲೆ ನಿಂತವನಿಗೆ
ಜೀವನ್ಮುಕ್ತಿ ಅಂತ ಹೇಳಿನೇ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ರೀ. ಇದರದ ಅರ್ಥ ರೀ.